ತುಂಬಾ ಲೈಕ್ ಬಂದು ಇನ್ನೊಂದು ವಿಡಿಯೋಕ್ಕೆ ಲೈಕ್ ಬಂದಿತ್ತು ನಮ್ಗೆ ಅನಿಸ್ತದು ಯಾಕೋ ಏನೋ ಬರಬರಿ ಕುಂತಿ ನಮ್ಮ ಕೈಯಾಗ ಬರಬರಿ ನಾ ಬಂದಿಲ್ಲ ಸೊ ಇದು ತಗೊಂಡೇ ಮೂವ್ ಆಗಂಗಿಲ್ಲ ನೋಡೋ ಮೇಲೆ ತಗೊಳ್ತು ಹಿಂಗೆ ಮಾಡ್ತಾ ಮಾಡ್ತಾ ಹೋದ್ವಿ ಸರ್ ಆನಂತರ ನಂದು ಸ್ವಲ್ಪ ದಿನಗಳ ನಂತರ ಒಂದು ವಿಡಿಯೋ ಜಾನಪದ ಮಿಲಿಯನ್ ಓಡ್ತು ಸರ್ ಜನಪದ ಮಿಲಿಯನ್ ಆ ಮಿಲಿಯನ್ ಓಡಿದ ನಂತರ ತುಂಬಾ ಎಕ್ಸೈಟ್ಮೆಂಟ್ ನಾನು ಹಾರ್ಡ್ ವರ್ಕ್ ಮಾಡ್ಬೇಕು ನನ್ನ ಬಳಿ ಏನೇನು ಯೂನಿಕ್ ಏನೇನು ಕಂಟೆಂಟ್ ಅದ ಹೊಸ ಏನೇನು ಟ್ಯಾಲೆಂಟ್ ಅದನ್ನ ತೋರಿಸ್ಬೇಕು ನಾ ಜನರಿಗೆ ಅಂದ್ರೆ ನಾ ಈ ಪ್ರಕಾರ ಇದ್ದಂಗೆ ತೋರಿಸ್ಬೇಕು ಅಂತಂದು ಹೀಗೆ ಮೂವ್ ಆಗ್ತಾ 10K ಒಂದೊಂದು ಮಿಲಿಯನ್ ಹೋಗೋ ನಂತರ ಸರ್ 10K ಆಗಿದೆ ತುಂಬ ಜನ ಆಯ್ತು ಮಿಲಿಯನ್ ಹೋಗೋ ನಂತರ ಒಂದು 2-3 ಮಂತಿಗೆ 10K ಕ್ರಾಸ್ ಆಯ್ತು 10K ಕ್ರಾಸ್ ಆಗಿ ನಂತರ 20K ಕ್ರಾಸ್ ಆಗೋದು ಕಷ್ಟ ಆಯ್ತು ಸರ್ ಸ್ವಲ್ಪ ಅಂದ್ರೆ ನಮ್ಗೆ ಹೊಸ ಹಿಂಗೆ ಮಾಡ್ತಿದ್ದೆ ವಿಡಿಯೋ ಕಾಮಿಡಿ ಬಟ್ ಹಿಂಗೆ ತಂಗಿಗೆ ತಗೊಂಡು ವಿಡಿಯೋ ಮಾಡಮಿ ನ್ಯಾಚುರಲ್ಲೇ ಮಾಡ್ತಿದ್ದೇವೆ ಬಟ್ ಹಿಂಗೆ ನಮ್ಮದೇ ಕಾಮನ್ ಡೈಲಿ ರೂಟೀನ್ ಹೆಂಗೈತೆ ನೋಡಿ ಅದೇ ಮಾಡಮಿ ಅಂತಂದು ವಿಚಾರ ಮಾಡಿದೆವು ವಿಚಾರ ಮಾಡಿ ನಮ್ಮ ತಂಗಿ ತಗೊಂಡೇವು ಮಾಡ್ತಾ ಹೋದೆವು ಒಂದು 2-3 ವಿಡಿಯೋ ವ್ಯೂಸ್ ಚಂದ ಬಂದು ಸೊ ನಡೆಯಪ್ಪ ಇದಕ್ಕೆ ಮೂಗ 10K 20K ಕ್ರಾಸ್ ಆಗಿ 30K ಕ್ರಾಸ್ ಆಗ್ಲಕ್ಕ ನನಗೆ ಎಷ್ಟು ಬಿ ಇದು ಕಷ್ಟ ಆಗಿದೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನಾ ಎಷ್ಟು ಗಾಯಿಸಿ ಥ್ಯಾಂಕ್ ಯು ಹೇಳಿದ್ರು ಅಷ್ಟು ಕಮ್ಮಿ ಅಲ್ಲ ನಾ ಭೀ ಅಷ್ಟು ಒಳ್ಳೆ ಕಂಟೆಂಟ್ ತೋರಿಸಿದ ನಾರ್ಮಲ್ ಕಾಮನ್ ಮನೆಗೆ ನಡೆಯೋದು ಅವ್ರು ಭೀ ಒಳ್ಳೇದು ರೆಸ್ಪಾನ್ಸ್ ಕೊಡ್ತಾರೆ ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹಿಂಗೆ ಹೊಸ ಕಂಟೆಂಟ್ ಮಾಡ್ತಾ ಹೋಗ್ತಾ ಅವ್ರು ಸಪೋರ್ಟ್ ಮಾಡ್ತಾ ಹೋಗಿ ಓಕೆ ನಿಮಗೆ ಸಪೋರ್ಟ್ ಮಾಡಿದವರು ಓಕೆನಾ ನೀವು ಕಂಟೆಂಟ್ ಕೊಡ್ತಾ ಇದ್ದಾಗ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಇದ್ರಾಗ ಎರಡು ಮಾತಿಲ್ಲ ಯಾರು ಓಕೆನಾ ಸೊ ಇದು ನಡೀತಾ ಇರೋದು ಜರ್ನಿ ಇದೆ ಈಗ ನೀವು ದಿನನಿತ್ಯ ಮಾಡ್ತಾ ಇದ್ದಂಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇರ್ತದ ಓಕೆನಾ ನೀವು ಹಿಂಗೆ ಮುಂದಕ್ಕೆ ಹೋಗ್ತೀವಿ ಓಕೆನಾ ಸೊ ನಿಮ್ಗೆ ಇದು ಡ್ಯಾನ್ಸ್ ಅನ್ನೋದು ಓಕೆನಾ ಡ್ಯಾನ್ಸ್ ಸೂಪರ್ ಮಾಡ್ತೀವಿ ಓಕೆನಾ ಡ್ಯಾನ್ಸ್ ನೀವೇನು ಕ್ಲಾಸಸ್ ಮಾಡಿದ್ರಿ ನೀವು ಓನ್ ಪ್ರಾಕ್ಟೀಸ್ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಡ್ಯಾನ್ಸ್ ಸರ್ ನಾ ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ ನಾ ಯಾವತ್ತೂ ಡ್ಯಾನ್ಸರ್ ಕ್ಲಾಸ್ ಹೋಗಿಲ್ಲ ಡ್ಯಾನ್ಸ್ ಕ್ಲಾಸ್ ನಾ ಹೋಗಿಲ್ಲ ಡ್ಯಾನ್ಸ್ ಕ್ಲಾಸ್ ಒಟ್ಟ ಹೋಗಿಲ್ಲ ಸರ್ ಓಕೆ ಮಾಡ್ಬೇಕಂತ ಅನಿಸ್ತು ಸರ್ ಒಂದು ಸರ್ತಿ ಮಾಡ್ದ ಯಾವತ್ತೂ ಒಂದು ಸರ್ತಿ ಸಕ್ಸಸ್ ಸಿಗಲ್ಲ ಸರ್ ಮಾಡ್ತಾನೆ ಹೋದ್ರೆ ಸಕ್ಸಸ್ ನಾವು ಒಂದು ಸರ್ತಿ ಸ್ಕೂಲ್ನಾಗೆಲ್ಲ ಡ್ಯಾನ್ಸಿಗೆ ಆಯ್ತಿದ್ದೇವೆ ಸರ್ ಚಂದ ಮಾಡ್ತೀವಿ ಮುಂದೆ ನಾವು ಮುಂದಿರ್ತೀವಿ ಸರ್ ಹಮೇಶ ಯಾವುದೇ ಡ್ಯಾನ್ಸ್ ಇರಲ್ಲ ನಮ್ಗೆ ಡ್ಯಾನ್ಸರ್ ತುಂಬ ಇಂಟ್ರೆಸ್ಟ್ ಸರ್ ಒಬ್ಬೊಬ್ರಿಗೆ ಇರ್ತದೆ ನೋಡಿ ಇದ್ರಾಗ ಇಂಟ್ರೆಸ್ಟ್ ಇಲ್ಲ ಇದ್ರಾಗ ಇರ್ತದೆ ಸೊ ಹಾಗೆ ಏನಾರ ಹಿಂಗೆ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ವೆಲ್ಕಮ್ ಪಾರ್ಟಿ ಹಿಂಗೆ ಏನಾರ ಇರ್ತಾರೆ ಸೊ ನೋಡಿ ನಾ ಡ್ಯಾನ್ಸ್ ಮಾಡ್ತೀವಿ ಸರ್ ರೈಟ್ ಅಂದ್ರೆ ನಿಮ್ಗೆ ಈಗ ಡ್ಯಾನ್ಸ್ ಅಂತಂದ್ರೆ ಬೈ ಗಾಡ್ ಗಿಫ್ಟ್ ಅದ ಗಾಡ್ ಗಿಫ್ಟ್ ಅದ ಸರ್ ಗಾಡ್ ಗಿಫ್ಟ್ ಅದ ಓಕೆನಾ ಅದು ನೀವೇನು ಎಲ್ಲಿ ಕಲ್ತಿದ್ದೀರಲ್ಲ ಬೈ ಬರ್ತೆ ನಿಮ್ಗೆ ಅದು ಬಂತು ಓಕೆನಾ ಇದು ನಿಮ್ಮ ಆಡಿಯನ್ಸ್ ಕ್ಲಿಯರ್ ಮಾಡಿ ಓಕೆನಾ ಡ್ಯಾನ್ಸ್ ಗಾಡ್ ಗಿಫ್ಟ್ ಅದ ಓಕೆನಾ ಯಾವುದೇ ಕ್ಲಾಸಿಗೆ ಹೋಗಿಲ್ಲ ಓಕೆನಾ ಸೊ ಆಡಿಯನ್ಸ್ ಕೇಳ್ರಿ ಕ್ಲಿಯರ್ ಆಗಿ ಅಂಜಲಿ ಅವರು ಯಾವುದೇ ಕ್ಲಾಸಿಗೆ ಹೋಗಿಲ್ಲ ಅದು ಗಾಡ್ ಗಿಫ್ಟ್ ಅದ ಓಕೆನಾ ಸೊ ಗಾಡ್ ಗಿಫ್ಟ್ ಏನೇ ಸಿಗ್ತದ ಅದು ಬಹಳ ಗ್ರೇಟ್ ಆಗಿರ್ತದೆ ಈಗ ನಾವು ಲಾಸ್ಟ್ ಟೈಮ್ SK ಚಿಂಟು ಅವ್ರದ್ದು ಇಂಟರ್ವ್ಯೂ ತಗೊಂಡಿವಿ ಸೊ ಅವರಿಗೆ ಆ್ಯಕ್ಟಿಂಗ್ ಅದು ಅವ್ರಿಗೆ ಗಾಡ್ ಗಿಫ್ಟ್ ಅದ ಕಾಮಿಡಿ ಅವ್ರಿಗೆ ಗಾಡ್ ಗಿಫ್ಟ್ ಅದ ಓಕೆನಾ ಸೊ ಅದಕ್ಕೋಸ್ಕರ ಅವ್ರು ಏನಂತಂದ್ರೆ ಕಾಮಿಡಿದಾಗ ಅವರು ಪ್ರೋ ಲೆವೆಲ್ ಬೆಳೀಲತ್ತರ ಬಿದ್ದದಾಗ ಸೊ ಸದಾಕಾಲ SK ಚಿಂಟು ಅವ್ರು ಬೆಳೀತಾ ಇರಲಿ ಸೊ ಅದೇ ರೀತಿ ಸೇಮ್ ಗಾಡ್ ಗಿಫ್ಟ್ ಬಂದ್ಬಿಟ್ರೆ ನಮ್ಮ ಅಂಜಲಿ ಅವರ ಸೊ ಇವ್ರು ಡ್ಯಾನ್ಸ್ ಬೈ ಬರ್ತೆ ಕೊಟ್ಟಿರೋದ ಡ್ಯಾನ್ಸ್ ದೇವರು ಅದು ಹೆಂಗೆ ಏನಂತ ಇವ್ರ ವಿಡಿಯೋಗಳು ನೋಡ್ತಾನೆ ನೀವು ಅದು ಗಾಡ್ ಗಿಫ್ಟ್ ಹೆಂಗದ ಅಂತ ಅನಲೈಸ್ ಮಾಡ್ಬೋದು ಓಕೆನಾ ಥ್ಯಾಂಕ್ಸ್ ಮತ್ತೆ ಆಕ್ಟಿಂಗ್ ಬರೋದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆಕ್ಟಿಂಗ್ ಯಾವ ಥರ ಆಕ್ಟಿಂಗ್ ಸರ್ ನಂಗೆ ಆಕ್ಟಿಂಗ್ ನಾ ಮಾಡ್ಬೇಕಂತ ಅನ್ಕೊಂಡಿದ್ದಿಲ್ಲ ಕಾಮಿಡಿ ಮಾಡಿದ ನಂತರ ನೋಡಮಿ ಆಕ್ಟಿಂಗ್ ಮಾಡಿ ನೋಡು ಅಂದ್ರೆ ಮಾಡಿ ನೋಡಮ ಕ್ಯಾಶುವಲಿ ನಾರ್ಮಲ್ ಆಗಿ ಮಾಡಲ್ರಿ ಸರ್ ಹಂಗೆ ಮಾಡಿ ನೋಡಮಂತ ಮಾಡ್ದೆ ನಮ್ಮ ಮನೆಗೆಲ್ಲ ಅಂತಿರು ಅಂದ್ರೆ ಈಗ ಏನಾರ ಫಂಕ್ಷನ್ ಆಗಲಿ ಏನಾರ ನಮ್ಮ ಅಕ್ಕ ತಂಗಿಯರಾಗಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬರ್ತಾರೆ ಏನಾರ ಫಂಕ್ಷನ್ ಐತಿಲ್ಲ ಅವ್ರು ಏನಾರ ಹಿಂಗೆ ಕಾಮಿಡಿ ಮಾಡಿದ್ರಂತ್ರಿ ಅದು ರಿಪೀಟ್ ಮಾಡ್ಬೋದು ನಾ ಹಿಂಗಿದ್ವಿ ಹಿಂಗ ಹಿಂಗೆ ಕಾಮಿಡಿ ಮಾಡ್ಬೋದು ನಗಸ್ದ ಬಿಡ್ರಿ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ತಾಯಿ ತಂದೆಯವ್ರಿಗೆ ನಮ್ಮ ಎಲ್ಲರಿಗೂ ಸೊ ಯಾರೇ ಏನಾರ ಅಂದ್ರ ಅಂತಂದ್ರೆ ಅದು ಸ್ಯಾಡ್ ಇಲ್ಲ ಉಲ್ಟಾ ಕಾಮಿಡಿ ಮಾಡ್ಬೇಕು ಖುಷಿ ಕೊಡ್ಬೇಕು ಸೊ ಹಿಂಗಾಗಿ ಎಲ್ಲರೂ ಅಂತೀರ ನೀ ಏನಂತಾರೆ ಕಾಮಿಡಿ ಶೋದಾಗ ಹೋದ್ರೆ ನಿಂತಿರ್ತಾರಲ್ಲ ಹಂಗಾಗಿ ಅಂತ ಸೊ ನಡಿ ಇದೊಂದು ಉಪಯೋಗ ಮಾಡ್ಕೊಂಡ್ಬಂದಿದ್ರಾಗ ಅಂತಂದ್ರೆ ಮಾಡ್ಕೊಂಡು ನೋಡಿದೆ ಸರ್ ಸೊ ಎಲ್ಲರೂ ಅಂತಾರೆ ನಿಮ್ದು ಆ್ಯಕ್ಟಿಂಗ್ ಚಂದದ ಎಕ್ಸಾಕ್ಟ್ಲಿ ಈ ಆ್ಯಕ್ಟಿಂಗ್ ಹಿಂಗೆ ಇರ್ತದೆ ಅಂತಂದ್ರೆ ಕಾಪಿ ನಾವು ಬೇರೆಯವ್ರದ್ದು ಕಾಪಿ ಮಾಡೋದು ನಮಗೆ ಕ್ಲಿಯರಾಗಿ ಬಂತು ಅಂತಂದ್ರೆ ಸೊ ಅದು ಒಂದು ಟೈಪ್ ಆಫ್ ಸ್ಕಿಲ್ ಐತೆ ಬೇರೆಯವ್ರು ನಾವು ಏನೇ ಒಂದು ಕೆಲಸ ನೋಡಿ ಕಲೀಲತ್ತೇವೆ ಅಂದ್ರೆ ಅದೊಂದು ಸ್ಕಿಲ್ ಐತೆ ಯಾಕಂದ್ರೆ ನೋಡಿ ಕಲಿ ಅಥವಾ ಮಾಡಿ ಕಲಿ ಅಂತ ಇವು ಓಕೆನಾ ಫಾರ್ಮುಲಾಗಳು ಈಗ ನೀವು ಬೇರೆಯವ್ರಿಗೆ ನೋಡಿ ಕಲಿತಂದ್ರೆ ಅದೊಂದು ಸ್ಕಿಲ್ ಐತದ
ಸೊ ಈ ಸ್ಕಿಲ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಒಯ್ಬೋದು. ಒಯ್ಬೋದು ಓಕೆನಾ, ಒಯ್ಬೋದು. ಈ ನೆಕ್ಸ್ಟ್ ಲೆವೆಲ್ ಒಯ್ಬೋದು ಅಂತಂದ್ರೆ ನೀವು ಅಂದಾಜು ಮಾಡ್ರಿ. ಸೊ ಸಾಕಷ್ಟು ಜನ ಈಗ ಕಾಪಿ ಪರ್ಸನ್ ಅಜಯ್ ದೇವಗನ್ ಕಾಪಿ, ಸಲ್ಮಾನ್ ಖಾನ್ ಅವ್ರದ್ದು ಕಾಪಿ, ಓಕೆನಾ. ಸೊ ಹಿಂಗೆ ಭಾಳಷ್ಟು ಜನರು ಅಮಿತಾಬ್ ಬಚ್ಚನ್ ಅವ್ರದ್ದು ಕಾಪಿ, ಹಿಂಗೆ ಕಾಪಿ ಜನ ಭಾಳಷ್ಟು. ಸೊ ಹಿಂಗಾಗಿ ನೀವು ಕಾಪಿ ಆ್ಯಕ್ಟಿಂಗ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಯ್ತು. ಸೊ ಆ್ಯಕ್ಟಿಂಗ್ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲ, ಓಕೆನಾ. ಸೊ ಹಿಂಗಾಗಿ ಈ ಪಾಡ್ಕಾಸ್ಟ್ ಮುಖಾಂತರ ಯಾರಾದರೂ ಒಂದು ಸಿಚುವೇಶನ್ ನಿಮಗೆ ಆ್ಯಕ್ಟಿಂಗ್ ಮಾಡೋಂಥ ಆಫರ್ನು ಕೂಡ ಬರ್ಬೋದು. ಅಥವಾ ನಿಮ್ಗೆ ಈಗ ಯಾವುದೇ ಒಂದು ಧಾರಾವಾಹಿ ಅಥವಾ ಫಿಲಿಮ್ದಾಗ ಆ್ಯಕ್ಟಿಂಗ್ ಆಫರ್ ಬಂತು ಅಂತಂದ್ರೆ ಏನು ಮಾಡ್ತೀರಿ? ನೋಡಿ ಸರ್, ನಾವು ನಮ್ದು ಕನಸದ ಇದ್ರಾಗೆ ನಾವು ಸಕ್ಸಸ್ ಆಗ್ಬೇಕಂತ. ಎದ್ರೊಳಗ ಆಕ್ಟಿಂಗ್ ಆಗಲಿ, ಈಗ ನಮ್ಗೆ ಯಾವುದೇ ಸಿಗಲ್ಲ ಸರ್. ಈಗ ನೀವು ಇದಕ್ಕೆ ಕರ್ಸಿರಿ, ಇದು ವಿಡಿಯೋ ಕಡೆ ನಮ್ಗೆ ಯಾವುದೇ ಆಪರ್ಚುನಿಟಿ ಸಿಗಲ್ಲ, ನಮ್ಗೆ ಯಾವುದೇ ಸಿಗಲ್ಲ. ನಾವು ಯಾವ್ದು ಸಿಕ್ಕರು ಒಪ್ಕೋತಾರೆ ಸರ್. ಈಗ ನೋಡ್ರಿ, ಫಸ್ಟಿಗೆ ನಮ್ಗೆ ಚಾನ್ಸ್ ಸಿಗಲ್ಲ, ಯಾವ ಸಿಕ್ಕಿದ್ದಕ್ಕೆ ಹಿಡ್ಕೊಂಡು ಮುಂದೆ ಹೋಗ್ಬೇಕಾಯ್ತು ಸರ್. ನಮ್ಗೆ ಇಂಥದ್ದು ಬೇಡ, ನಂಗೆ ಅಂಥದ್ದು ಬೇಕಂದ್ರೆ ಹೆಂಗೆ. ಸೊ ಮೊದ್ಲು ಯಾವುದೇ ಬರಲ್ಲ, ನಾವು ಅದಕ್ಕೆ ಒಪ್ಕೋತ ಸರ್. ಒಪ್ಕೋದ್ರಿ, ಓಕೆ ರೈಟ್. ಸೊ ಇದಕ್ಕಿಂತ ಮುಂಚೆ ನೀವು ಒಂದು ಕೆಲಸ ಮಾಡ್ಬೇಕಾಗಿತ್ತು. ಏನಾಗಿತ್ತು ಗೊತ್ತಾ? ಆಡಿಯನ್ಸ್ ಹೋಗ್ಬೇಕಾಗಿತ್ತು. ಆಡಿಯನ್ಸ್ ಹೋಗ್ಬೇಕಾಗಿತ್ತು, ಓಕೆನಾ. ಇದಕ್ಕಿಂತ ಮುಂಚೆ ಆಡಿಯನ್ಸ್ ಎಲ್ಲ ಟ್ರೈ ಮಾಡಿದ್ರಿ? ಇಲ್ಲ ಸರ್. ಓಕೆನಾ. ಹೋಗ್ಲಕ್ ಇಷ್ಟನಾ? ಹೋಗ್ಲಕ್ ಇಷ್ಟನಾ? ಹಾ, ಇಷ್ಟ ಸರ್. ಓಕೆನಾ. ಈಗ ಹೋಗ್ಬೋದಾ? ಹೋಗ್ಬೋದು ಸರ್. ಹಾ, ಹೋಗ್ಬೋದು. ಓಕೆ ಓಕೆ ಇಂಟ್ರೆಸ್ಟ್ ಇದೆ, ಮತ್ತೆ ಯಾರು ಇರಲ್ಲ ಅಂತ. ಓಕೆ ಓಕೆ. ಸೊ ಅಂದ್ರೆ ಈಗ ನೀವು ಆಕ್ಟಿಂಗ್ದು ಆಡಿಯನ್ಸ್ ಎಲ್ಲೇ ಇತ್ತು ಅಂತಂದ್ರೆ ಅದಕ್ಕೆ ನೀವು ಹೋಗ್ಲಿಕ್ಕೆ ರೆಡಿ? ಹೋಗ್ಲಿಕ್ಕೆ ರೆಡಿ ಸರ್. ಓಕೆನಾ. ಆಕ್ಟಿಂಗ್ ಆಗಲಿ, ಡಾನ್ಸಿಂಗ್ ಆಗಲಿ, ಸೊ ಹೋಗ್ಬೋದು ಸರ್. ಡ್ಯಾನ್ಸಿಂಗ್ ಓಕೆ? ಡ್ಯಾನ್ಸಿಂಗ್ ಓಕೆ ಸರ್. ರೈಟ್. ಹಾರ್ಡ್ ವರ್ಕ್ ಮಾಡ್ತಾರೆ ಸರ್, ನಮ್ಗೆ ತೋಲ್ ಹಾರ್ಡ್ ವರ್ಕ್ ಮಾಡೋದು. ಎಸ್ ಎಸ್. ಈಗ ಗಾಡ್ ಗಿಫ್ಟ್ ಅದಂದ್ರೆ ನೀವು ಗಾಡ್ ಗಿಫ್ಟ್ ಡ್ಯಾನ್ಸಿಂಗ್ ನಿಮ್ಗೆ ಗಾಡ್ ಗಿಫ್ಟ್ ಅದಂದ್ರೆ ನೀವು ಎಲ್ಲಿ ಆಡಿಯನ್ಸ್ ಹೋದ್ರಿ ಅಂತಂದ್ರೆ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾ ಸರ್. ಓಕೆನಾ. ಪಾಸ್ ನಮ್ಗೆ ಗಾಡ ಗಿಫ್ಟ್ ಕೊಟ್ರಂತಂದ್ರೆ ನಾವ್ ಯಾಕೆ ಬಳಸ್ಕೊಬಾರ್ದು? ನಾವು ಕಷ್ಟಪಟ್ಟು ಮಾಡ್ತಂದ್ರೆ ಬಳಸ್ಕೊತಿದೇವ್, ಇಲ್ಲ ಖರೆ ಸುಲಭವಾಗಿ ಸಿಕ್ಕಿಂದು ಬಳಸ್ಕೊಲೇಬೇಕು ಸರ್. ಓಕೆ ಓಕೆ. ಸೊ ಇದ್ರ ಮಾಡಿದಾಗ ಏನಾದ್ರು ನಿಮ್ಗೆ ಗೊತ್ತದ ಆಡಿಯನ್ಸ್ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು? ಏನು ಗೊತ್ತಿಲ್ಲ ಸರ್, ನಾವು ಹೋಗಿಲ್ಲ. ಓಕೆ ಓಕೆ. ಗೊತ್ತೈತದ ಈಗ ಬಂದಿರೋ ಇದೇ ಫೀಲ್ಡ್ನಾಗ. ಸೊ ದಿನ ಗೊತ್ತೈತದ, ಓಕೆನಾ. ಸೊ ದೇವ್ರ ಕೃಪೆ ಯಾರಾದ್ರೂ ನಮ್ಮ ಇದು ನೋಡಿ ಅಥವಾ ನಿಮ್ದು ಇದು ನೋಡಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನೀವು ಅಂತ ಆಫರ್ ಬಂದಂದ್ರೆ ನಿಮ್ಮನ್ನು ಇನ್ಫಾರ್ಮ್ ಮಾಡ್ತೀವಿ, ಓಕೆನಾ. ಈ ಜಾಗ ಹಿಂಗದ ಹಿಂಗಿಲ್ಲ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ದೆನ್ ನೀವು ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ನಿಮ್ಗೆ ಆಪ್ಷನ್ ಇದೆ, ರೈಟ್. ಓಕೆ. ಥ್ಯಾಂಕ್ಸ್. ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಕ್ಲಿಯರಾಗಿ ನಮ್ಗೆ ಇನ್ಫಾರ್ಮ್ ಮಾಡಿದ್ರಿ, ಓಕೆನಾ. ಏನೇನು ಯಾವ ರೀತಿ ಏನಂತ, ಓಕೆ. ಸೊ ನೆಕ್ಸ್ಟ್ ಏನಂತಂದರೆ ನಿಮಗೆ ಈ ಒಂದು ಇನ್ಸ್ಟಾಗ್ರಾಮ್ ಜರ್ನಿನೂ ಸ್ಟಾರ್ಟ್ ಮಾಡಿದಾಗ ಇದ್ರಲ್ಲಿ ಇನ್ಕಮ್ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇನ್ಕಮ್ ಬಂತ ನಿಮ್ಗೆ? ಏನಾದರೂ ಇನ್ಕಮ್ ಬಂತು ಇನ್ ದ ಸೆನ್ಸ್ ಫಸ್ಟ್ ಇನ್ಕಮ್ ನೀವು ಫೀಲಿಂಗ್ ಯಾವ ಥರ ಇತ್ತು? ನೀವು ಎಕ್ಸ್ಪೆಕ್ಟೇಷನ್ ಏನಿತ್ತು ನಿಮ್ಮದು? ಖಾಲಿ ಲೈಕ್ಸ್ ಅಂದ್ರೆ ಲೈಕ್ ಸಂತೋಷ, ಬೇರೆ ಸಂತೋಷ ನನ್ನ ಸಂತೋಷ ಅಂತ ಇದ್ರೊಳಗೆ ನೀವು ಹೆಜ್ಜಿಟ್ರಿ. ಅದ್ರಲ್ಲಿ ನೀವು ಕೆಲಸ ಮಾಡ್ಕೊತ ಹೋದಂಗ ನಿಮ್ಗೆ ಇದರಿಂದ ಇನ್ಕಮ್ ಜನರೇಟ್ ಆಯ್ತಾ? ಆ ಇನ್ಕಮ್ ಜನರೇಟ್ ಆದ್ಮೇಲೆ ಆ ಇನ್ಕಮ್ ಕೈದಾಗ ಹಿಡಿದ್ಮೇಲೆ ನಿಮ್ಗೆ ಯಾವ ಥರ ಫೀಲಿಂಗ್ಸ್ ಬಂದವು ನಿಮ್ಗೆ? ಯಾಕಂದ್ರೆ ಗಂಡ್ಸ್ ಮಕ್ಳಿಗೆ ಬೇರೆ ಫೀಲಿಂಗ್ಸ್ ಇರ್ತಾವೆ, ಈಗ ನಿಮ್ಗೆ ಹೆಂಗೆ ಅನಿಸ್ತದೆ ಫೀಲಿಂಗ್? ಹಾರ್ಡ್ ವರ್ಕ್ ಮಾಡೋ ನಂತರ ಸರ್ ಹಿಂಗೆ ನಮಗೆ ಜನರು ಹೇಳ್ತಾರಲ್ಲ, ಹಿಂಗೆ ಮಾಡ್ಲತ್ತೀರಿ ಹಂಗೆ ಅಂತ. ನಮ್ಮ ಮಮ್ಮಿ ಯಾರ ಹಿಂಗೆ ನಮಗೆ ಹೇಳ್ತೀರಿ ನೋಡ್ರಿ, ಮಕ್ಕಳು ಹಿಂಗೆ ಮಾಡ್ಲತ್ತ ಮಕ್ಕಳು ಹಿಂಗೆ ಅದಕ್ಕೆ ಕೇಳ್ತಿಕ್ಕಿ ತಡಲ್ಲ ತೋಲ್ ಖುಷಿ ಅಂದ್ರೆ ನಾವು ಹಿಡ್ಕೊಂಡೇವು. ಒಂದು 4 ಜನರ ಹಿಡ್ದಾರ ನಮ್ಮ ಕೈದಾಗ. ಇದೇ ನಮ್ಮ ಇನ್ಕಮ್ ಸರ್. ನೋಡ್ರಿ ಸರ್, ಈಗ ಇದಕ್ಕೆ ಇನ್ಸ್ಟಾಗ್ರಾಮ್ದಾಗ ಅಮೌಂಟ್ ಸಿಗ್ತಾವ ಅಂತ ನನಗೂ ಗೊತ್ತಿಲ್ಲ ಸರ್, ಇನ್ನೂ ಗೊತ್ತಿಲ್ಲ. ನಾವು ಅಷ್ಟು ಮುಂದೆವರೆಗೆ ಹೋಗಿಲ್ಲ. ಬೀದರ್ನಲ್ಲಿ ಬರ್ತೀವಿ, ಎಷ್ಟು ಜನ ವಿಡಿಯೋ ಮಾಡ್ತಾರೆ, ನಾವು ಬಿ ಸಂಗಟೆ ನಡೆದಿದ್ದೆವು. ಸೊ ಇನ್ಕಮ್ ನನ್ನ ಮುಖಾಂತರ ಇನ್ಕಮ್ ಏನಂತಂದ್ರೆ ನನಗೆ ಪ್ರೀತಿ ಕೊಡ್ತಾರೆ ನೋಡಿ ಸರ್, ಜನ ಪ್ರೀತಿ. ಒಂದು 4 ಮಂದಿ ಒಳ್ಳೆ ಕಮೆಂಟ್ ಮಾಡಿದ್ರೆ 4 ಮಂದಿ ಕೆಟ್ಟ ಕಮೆಂಟ್ ಮಾಡ್ತಾರೆ ಸರ್. ಸೊ ಅದರಲ್ಲಿ ಕೆಟ್ಟ ಕಮೆಂಟ್ನಲ್ಲಿ ಫೋಕಸ್ ಕೊಟ್ರೆ ಮೈಂಡ್ ಅಂತೂ ಕೆಲಸ ಮಾಡಲ್ಲ, ನಂದಂತೂ ಮೈಂಡ್ ಕೆಲಸ ಮಾಡಲ್ಲ. ನಾ ತೋಲ್ ಕಮೆಂಟ್ ಹಿಂಗೆ ನಾರ್ಮಲ್ ಆಗಿ ಬರ್ತಾವ ನೋಡ್ರಿ ಕಮೆಂಟ್. ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಬಂದಿದ್ರೆ ನಾನು ನೋಡೋದು ಸರ್. ಮಾಡ್ರಿ ನಂಗೆ ತಿಳ್ಕೊತಾ ಇವತ್ತು ನೆಗೆಟಿವ್ ಮಾಡಿದ್ದು ಒಪ್ಕೋತಾ ನಾನು ನಿಮ್ಮ ಕಣ್ಣಿಗೆ ಏನಾರ ನಿಮ್ಗೆ ಏನಾರ ನನ್ನ ಬಳಿ ಒಳ್ಳೆತನ ಕಾಣಿದಂತೆ ನೀವು ನೆಗೆಟಿವ್ ಮಾಡ್ರಿ, ನಾವು ಒಪ್ಕೋತಾ. ಇದೇ ಒಂದಿನ ನಾ ಒಳ್ಳೆ ಮಾಡ್ತಾರೆ ಸರ್, ನೀವೇ ಒಂದಿನ ನಾನು ಪಾಸಿಟಿವ್ ಅಂತ ಅನ್ಬೇಕು ಅಂತಂದು ನನ್ನ ಮನ್ಸಿಗೆ ಒಪ್ಕೋತಾ ಸರ್. ಹಿಂಗೆ ಒಪ್ಕೊಂಡು ಮೂವ್ ಆಗ್ತಾರೆ. ನಮಗೆ ಜನರು ಪ್ರೀತಿ ಕೊಡ್ತಾರೆ ನೋಡ್ರಿ ಸರ್, ಅದೇ ನನಗೆ ಇನ್ಕಮ್. ಥ್ಯಾಂಕ್ ಯು ಸೊ ಮಚ್. ಪ್ರೀತಿ ವ್ಯೂಸ್ ನಮ್ಗೆ ಏನು ಹ್ಯಾಶ್ ಟ್ಯಾಗ್ ಅಂತ ಗೊತ್ತಿದ್ದಿಲ್ಲ, ಇನ್ಸ್ಟಾಗ್ರಾಮ್ದಾಗ ಹ್ಯಾಶ್ ಟ್ಯಾಗ್ ಇರ್ತಂತ ಗೊತ್ತಿದ್ದಿಲ್ಲ ಸರ್.
ಎಡಿಟಿಂಗ್ ಕ್ಯಾಪ್ ಕಟ್ಟು ಇವೆಲ್ಲ ನಮಗೇನು ಗೊತ್ತಿಲ್ಲ. ಸೊ ನನಗೆ ಎಲ್ಲ ಗೊತ್ತು ಮಾಡಿದ್ದು ನಮ್ಮ ತಮ್ಮ ಸರ್. ಸೊ ಅವ್ರಿಗೆ ಎಲ್ಲಿಂದ ಗೊತ್ತಿಲ್ಲ ಸರ್. ಹುಡುಗರು ಸರ್ ತಿರ್ತಾರೆ, ಹುಡುಗರಿಗೆ ಗೊತ್ತಿರ್ತದೆ ಸರ್ ಎಡಿಟಿಂಗ್ ಎಲ್ಲ. ನಮ್ಗೇನು ಹುಡುಗಿಯರಿಗೆ ಅಷ್ಟು ನಮ್ಮ ಎಲ್ಲ ಅಷ್ಟು ಲೈಕ್ ಬರ್ತಿಲ್ಲ, ನಮ್ಗೆ ಕುಣಿದಿಲ್ಲ, ಇದು ಯಾಕದಂತ ಕುಣಿದಿವಿ. ಸೊ ಮೂವ್ ಆಗ್ತಾ ಆಗ್ತಾ ಕುಣಿದ್ ಸರ್, ಅಲ್ಲೇ ಸ್ಟಾಪ್ ಆಯ್ತಿದ್ದೇವೆ ಅಂತ ತಿಳಿ ನಾವು. ನಾ ಇನ್ನತಕ್ಕ ಇನ್ಸ್ಟಾಗ್ರಾಮ್ ಬಗ್ಗೆ ಕುಣಿತಿದ್ವಿ ಸರ್. ಸೊ ನಾವು ಅದೇ ಹಿಡ್ಕೊಂಡು ಜನರುಗಳಿಗೆ ಹಿಡ್ಕೊಂಡು ಮೂವ್ ಆಗಿದ್ದೆವು. ಸೊ ಅದು ಒಳ್ಳೇದು. ನಾವು ಒಂದು ನಾವು ಕುಣಾಗ್ಲತ್ತಾವ ಸರ್. ಸೊ ನನಗೆ ಜನರ ಪ್ರೀತಿ, ಕಮೆಂಟ್, ಲೈಕ್ ಅದೇ ನಿಮ್ಮ ಇನ್ಕಮ್, ಅದೇ ನನಗೆ ಇನ್ಕಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಇನ್ಕಮ್ ಹೆಚ್ಚಿಗೆ ಇನ್ನ ಬರ್ತಾ ಹೆಚ್ಚಿಗೆ ಓಕೆನಾ. ಸೊ ಬೆಳೀಲಿ, ಮಿಲಿಯನ್ಸ್ನೇ ಬೆಳೀಲಿ ನಿಮ್ಮ ಇನ್ಕಮ್. ಥ್ಯಾಂಕ್ ಯು ಸೋ ಮಚ್. ಕಷ್ಟ ಮಾಡ್ತೀವಿ ಸರ್, ನಮ್ಗೆ ದೇವ್ರಿಗೆ ಟ್ಯಾಲೆಂಟ್ ಕೊಟ್ಟನ ಅಂತಂದ್ರೆ ನಾವು ಬಳಸ್ಕೋಬೇಕಂತ ನಮ್ಮ ಆಸೆ ಅದ ಸರ್. ಸೊ ಮುಂದೆ ಏನೇನು ದಿನಗಳು ಬರ್ತವೆ, ಏನೇನು ದೇವ್ರ ಕಣ್ಣಿಗೆ ಕಾಣಿಸ್ಕೊತೈತೆ ಅದೇ ನಾವು ನೋಡ್ಕೊತೈತಿ. ಸೊ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಫೇಸ್ ಮಾಡ್ಬೇಕಾಯ್ತು ಸರ್ ಲೈಫ್ ಅದ. ಸೊ ಏನೇನು ದೇವ್ರ ನಮ್ಗೆ ಕಾಣಿಸ್ಕೊತೈತೆ ನೋಡ್ರಿ, ಅದೇ ನಾವು ನೋಡ್ಕೊತೀವಿ, ಮೂವ್ ಹಾಕತೈತಿ. ಒಳ್ಳೇದಾಗಲಿ, ಬೆಳಿತಾರ್ರಿ.